ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ರಂಜಿತಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಡೇ 3 ಇನ್ ಊಟಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಇವಾಗ ಮಳೆ ಬರ್ತಿದೆ. ನೆನ್ನೆ ನೋಡಿದ್ರೆ ಬೆಳಗ್ಗೆನೇ ಅಷ್ಟು ಮಳೆ ಇರಲಿಲ್ಲ. ಇವತ್ತು ಅಟ್ಲೀಸ್ಟ್ ಬಾಲ್ಕನಿ ತೊಗೊಂಡಿರೋದಕ್ಕಾದರೂ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಮಳೆ ಬರ್ತಿದೆ. ಸೊ ಛತ್ರಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಿಗೆಲ್ಲ ಯಾವ ಪ್ಲೇಸಸ್ಗೆಲ್ಲ ಹೋಗ್ತೀವಿ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಆ್ಯಕ್ಚುಲಿ ನಾವು ಟಾಯ್ ಟ್ರೈನ್ಗೆ ಹೋಗ್ತಿದ್ದೀವಿ. ಅಲ್ಲಿಗೆ ಫಸ್ಟೇ ಬುಕ್ ಮಾಡ್ಕೋಬೇಕು ಆನ್ಲೈನಲ್ಲಿ. ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಹೋದರೆ ನಾವು ಒಂದು 1 ಅವರ್ ಅಥವಾ 1.5 ಅವರ್ಸು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಬುಕ್ ಮಾಡ್ಕೊಂಡಿದ್ದೀವಿ. ಆದರೆ ಅದು ನಮ್ಮದು ವೆಯ್ಟಿಂಗಲ್ಲಿದೆ. ಏನು ಮಾಡೋದು ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ನಮ್ಮ ಹೋಟೆಲಿಂದ ನಿಯರೆಸ್ಟೇ ಇದೆ. ಸೊ ಅಲ್ಲಿಗೆ ಹೋಗಿ ಏನು ಮಾಡೋದು ಅಂತ ಚೆಕ್ ಮಾಡಬೇಕು. ಇವಾಗ ಜಸ್ಟ್ ನಾವು ರೆಡಿಯೆಲ್ಲ ಆಗಿದೆ. ತಿಂಡಿ ತಿಂದ್ಕೊಂಡು ಹೊರಡೋದಷ್ಟೇ. ಇವಾಗ ಹೋಗೋಣ ಬನ್ನಿ. ವ್ಯೂ ನೋಡಿ ಹೆಂಗೆ ಕಾಣಿಸ್ತಿದೆ. ಸ್ವಲ್ಪ ಫಾಗ್ ಎಲ್ಲ ಇದೆ. ಇವತ್ತು ಸ್ವಲ್ಪ ಫಾಗ್ ಕಾಣಿಸ್ತಿದೆ. ಮಳೆ ಬರ್ತಿದೆಯಲ್ಲ, ಅದಕ್ಕೆ ಫಾಗ್ ಕಾಣಿಸ್ತಿದೆ ಅಂತ ಅನಿಸುತ್ತೆ. ನಮ್ಮ ಬಾಲ್ಕನಿ ತೊಗೊಂಡಿದ್ದು ಸುಮ್ಮನೆ ವೇಸ್ಟ್ ಇತ್ತು. ನಾವೇನೋ ಅಂದ್ಕೊಂಡು ಬಾಲ್ಕನಿ ತೊಗೊಂಡ್ವಿ. ನೋಡಿದ್ರೆ ಇಲ್ಲಿ ಮಳೆ ಸುಮ್ಮನೆ ಬರೋಕ್ಕೂ ಆಗಲ್ಲ, ಏನಿಲ್ಲ, ಸುಮ್ಮನೆ ವೇಸ್ಟ್ ಇಲ್ಲಿ ಬಾಲ್ಕನಿ. ಫಸ್ಟ್ ತಿಂಡಿ ತಿಂದುಬಿಡೋಣ ಅಂತ ಬಂದ್ವಿ. ಯಾವುದೇ ಹೋಟೆಲ್ಗೆ ಹೋದರೂ ಇಲ್ಲಿ ಫಸ್ಟು ಬಿಸಿ ಬಿಸಿ ನೀರು ತೊಗೊಬಂದಿಡ್ತಾರೆ ಗ್ಲಾಸಲ್ಲಿ. ಇಲ್ಲಂತೂ ಸಿಕ್ಕಾಪಟ್ಟೆ ಚಳಿ. ನಾವಂತೂ ಆ ಗ್ಲಾಸ್ ಇಟ್ಕೊಂಡು ಕೂತಿರ್ತೀವಿ. ಇದಾದಮೇಲೆ ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ವಡೆ ಬಂತು. ತಿನ್ಕೊಂಡು ಹೊರಡೋದಷ್ಟೇ. ತಿಂಡಿ ಎಲ್ಲ ತಿನ್ಕೊಂಡು ನಾವಿವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ದೀವಿ. ಎಲ್ಲ ಹತ್ರನೇ ಇದೆ ನಾವು ಹೋಟೆಲ್ ಮಾಡಿರೋದು. ಸೊ ಎಲ್ಲದಕ್ಕೂ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ನಡ್ಕೊಂಡೇ ಹೋಗ್ತಾಯಿದ್ದೀವಿ ತಿಂಡಿ ತಿನ್ಕೊಂಡು. ಆನ್ಲೈನಲ್ಲಿ ಬುಕ್ ಮಾಡಿದ್ದಿದ್ದು ಅದು ವೆಯ್ಟಿಂಗ್ ಲಿಸ್ಟಲ್ಲಿತ್ತು. ಸೊ ಹಾಗಾಗಿ ಡೈರೆಕ್ಟ್ ಟಿಕೆಟ್ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಆಲ್ರೆಡಿ ಅಷ್ಟೊಂದು ಕ್ಯೂ ಇತ್ತು. ನಾನೇ ಫಸ್ಟ್ ಹೋಗಿ ನಿಂತ್ಕೊಂಡೆ ಕ್ಯೂಗೆ. ಯಶು ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಆನ್ಲೈನ್ದು ಚೆಕ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನೋಡೋಣ ಟಿಕೆಟ್ ಸಿಕ್ಕಿದ್ರು. ಟಿಕೆಟ್ ಸಿಕ್ಕಲಿ, ಇಲ್ಲಾಂದರೆ ಅದನ್ನ ಕ್ಯಾನ್ಸಲ್ ಮಾಡೋಣ ಅಂತ ನಾನು ಕ್ಯೂವಲ್ಲಿ ನಿಂತಿದ್ದೆ. ಟಿಕೆಟ್ ಎಲ್ಲ ತೊಗೊಂಡು ನಾವಿವಾಗ ದೊಡ್ಡ ಬೆಟ್ಟ ಪೀಕಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಆ್ಯಕ್ಚುಲಿ ಟ್ರೈನ್ ಟೈಮಿಂಗ್ಸ್ ಬಂದ್ಬಿಟ್ಟು 9 o'clock ಇರುತ್ತೆ, ಆಮೇಲೆ 12 ಇರುತ್ತೆ. 9ದು ಆಲ್ರೆಡಿ ಟೈಮ್ ಆಗೋಗಿತ್ತು. ಸೊ 12 o'clockಗೆ ಅಲ್ಲಿ ತನಕ ಏನು ಮಾಡೋದು ಅಂತ ಹೇಳಿ ದೊಡ್ಡ ಬೆಟ್ಟ ಪೀಕಿಗೆ ಹೋಗ್ಬಿಟ್ಟು ಬರೋಣ ಅಂತ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಇದು ಪ್ಲ್ಯಾನ್ ಇತ್ತು, ಬಟ್ ಟೈಮ್ ಆಗಿಲ್ಲ ಅಂತ ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ. ಟಾಯ್ ಟ್ರೈನ್ ಅದು ಇನ್ನೂ ಟೈಮ್ ಇತ್ತಲ್ಲ, ಸೊ 12 o'clock ಟ್ರೈನ್ ಸಿಕ್ತಲ್ಲ, ಹಾಗಾಗಿ ಇದನ್ನ ವಿಸಿಟ್ ಮಾಡಿಬಿಟ್ಟು ಬಂದುಬಿಡೋಣ ಅಂತ ಬಂದ್ವಿ. ಇಲ್ಲಂತೂ ಏನು ಸಿಕ್ಕಾಪಟ್ಟೆ ಚಳಿ ಅಂದರೆ ಯಪ್ಪ, ತುಂಬಾ ಚಳಿ ಆಗ್ತಿತ್ತು. ಎಲ್ಲ ಕಡೆ ಫುಲ್ಲು ಫಾಗ್. ಅದು ದೊಡ್ಡ ಬೆಟ್ಟ ಪೀಕ್ ನೇಮಲ್ಲೇ ಇದೆ. ಅದು ಫುಲ್ಲು ಸ್ವಲ್ಪ ಹೈಟಲ್ಲಿ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಫುಲ್ ಫಾಗ್ ಇದೆ. ಮಳೆ ಏನಿರಲಿಲ್ಲ, ಆದರೆ ಫುಲ್ ಫಾಗ್ ಇತ್ತು. ಒಂದು ಸ್ವಲ್ಪ ಡ್ರಿಸ್ಲಿಂಗ್ ಥರ ಅವಾಗವಾಗ ಬಂದೋಗ್ತಾ ಇತ್ತು ಅಷ್ಟೇ ಮಳೆ. ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಆದರೆ ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು. ಅಲ್ಲಿ ಓಡಾಡೋಕ್ಕೆ ಕಷ್ಟ ಅನಿಸ್ತಿತ್ತು. ಅಷ್ಟು ಸಿಕ್ಕಾಪಟ್ಟೆ ಚಳಿ ಇದೆ. ಆ್ಯಕ್ಚುಲಿ ನಮಗೆ ಟೈಮ್ ಇದ್ದಿದ್ದೆ 1.5 hours ಅಷ್ಟೇ. ಅಷ್ಟರಲ್ಲಿ ಇಲ್ಲಿಗೆ ಬಂದ್ವಿ. ಇದನ್ನಾರು ವಿಸಿಟ್ ಮಾಡಿಬಿಟ್ಟು ಬರೋಣ ಅಂತ. ಈ ಸಿಕ್ಕಾಪಟ್ಟೆ ಚಳಿಲಿ ನಮ್ಮ ಟೀ ರಾಜ ಟೀ ಕುಡಿದೇ ಇರೋಕ್ಕಾಗುತ್ತಾ? ಆಲ್ರೆಡಿ ಅಲ್ಲಿ ಟೀ ತೊಗೊಂಡು ಕುಡಿತಾ ಇದ್ದಾರೆ. ಸಾರಿ, ಟೀ ಸಿಗಲಿಲ್ಲ, ಅಲ್ಲಿ ಕಾಫಿ ಸಿಕ್ತು. ಕಾಫಿ ಕುಡಿತಾ ಇದ್ದಾರೆ. ಕರೆಕ್ಟ್ ಟೈಮ್ಗೆ ಡ್ರಾಪ್ ಮಾಡಿದ್ರು. ಸೊ ನಾವು ರೈಲ್ವೆ ಸ್ಟೇಷನ್ ಮತ್ತೆ ವಾಪಸ್ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ಈ ಸೈಡ್ ನಿಂತಿದ್ದೆ, ಸೊ ವಿಡಿಯೋ ಏನಾದರೂ ಶೂಟ್ ಮಾಡ್ಕೊಳ್ಳೋಣ ಅಂತ. ಯಶು ಆ ಸೈಡ್ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ಟ್ರೈನ್ಗೆ. ಸ್ವಲ್ಪ ಲೇಟಾಗೆ ಬಂತು ಟ್ರೈನು. ಟ್ರೈನ್ ಹತ್ಕೊಂಡು ಬಂದ್ವಿ. ಏನು ಹತ್ಬೇಕಾದ್ರೆ ಫುಲ್ಲು ಜೋಶು. ಟ್ರೈನ್ ಅಂತ ವೀಡಿಯೋ ಮಾಡ್ಕೋಬೇಕು, ಫೋಟೋಸ್ ತೊಗೋಬೇಕು ಅಂತ. ಆಮೇಲೆ ಅಲ್ಲಿ ಹತ್ತು ಕೂತ್ಮೇಲೆ ಫುಲ್ ಕವರ್ ಇರುತ್ತೆ. ಫುಲ್ಲು ಕವರ್ ಆಗಿರುತ್ತೆ. ಒಂದು ಸ್ವಲ್ಪ ವಿಂಡೋ ಹತ್ರ ಮಾತ್ರ ಸ್ವಲ್ಪ ಹಿಂಗೆ ಗ್ಲಾಸ್ ಓಪನ್ ಮಾಡ್ಬೋದು, ಅಷ್ಟೇ ಪ್ಲೇಸ್ ಇರುತ್ತೆ ಅಷ್ಟೇ. ಫುಲ್ ಕವರ್ ಆಗಿರುತ್ತೆ. ಸೈಟ್ ಸೀನ್ಸ್ ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಸ್ಲೋ ಆಗಿ ಬರ್ತಾ ಇರುತ್ತೆ ಟ್ರೈನು. ಇದೆಲ್ಲ ನೋಡಿಕೊಂಡು ಲಾಸ್ಟ್ ಇವಾಗ ಕುನ್ನೂರಿಗೆ ಬಂದು ಸ್ಟಾಪ್ ಆಯಿತು ಟ್ರೈನು. ಅಲ್ಲಿ ಇಳಿದು ನಾವು ಸ್ವಲ್ಪ ನಿಯರೆಸ್ಟ್ ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ರ ಊಟ ಎಲ್ಲ ಮಾಡ್ಕೊಂಡ್ವಿ. ಪರೋಟ ತೊಗೊಂಡಿದ್ವಿ ಇಬ್ರೂ. ಇಲ್ಲಿ ಹೋಟೆಲ್ಸ್ ಎಲ್ಲ ಅಷ್ಟೇನು ಚೆನ್ನಾಗಿರಲ್ಲ. ಯಾವ್ದು ಸಿಗುತ್ತೆ ಅಲ್ಲಿ ಸ್ವಲ್ಪ ನೋಡಿಕೊಂಡು ಊಟ ಮಾಡಬೇಕಷ್ಟೇ, ಊಟ ತಿಂಡಿನ. ಇಲ್ಲಿ ಕೂಡ ಟೇಸ್ಟ್ ಅಷ್ಟೇ ಓಕೆ ಆಗಿತ್ತು. ಊಟ ಮುಗಿಸ್ಕೊಂಡು ಇವಾಗ ನಾವು ಊಟಿಗೆ ಹೋಗ್ಬೇಕು ವಾಪಸ್ಸು. ಊಟಿಯಿಂದ ಕುನ್ನೂರಿಗೆ ಟಾಯ್ ಟ್ರೈನಲ್ಲಿ ಬಂದ್ವಿ. ಇವಾಗ ಕುನ್ನೂರಿಂದ ಮತ್ತೆ ವಾಪಸ್ ಊಟಿಗೆ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ.
ಇವಾಗ ಪ್ಯಾಕಿಂಗ್ ಎಲ್ಲ ಆಲ್ರೆಡಿ ಆಗಿದೆ. ಹೋಗಿದ ತಕ್ಷಣ ಜಸ್ಟ್ ಚೆಕ್ಔಟ್ ಮಾಡಿ ಹೊರಡೋದಷ್ಟೇ. ನಂದು ಚಾರ್ಜ್ ಬೇರೆ ಇರಲಿಲ್ಲ. ಬಸ್ಗೆ ಹೋಗಿ ಹತ್ತಿದ ತಕ್ಷಣ ಚಾರ್ಜ್ ಹಾಕ್ಕೊಂಡಿದ್ದೆ. ಜಾಸ್ತಿ ವೀಡಿಯೋಸ್ ಮಾಡೋಕ್ಕೂ ಆಗಲಿಲ್ಲ, ಚಾರ್ಜ್ ಇರಲಿಲ್ಲ ಅಂತ ಹೇಳಿ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಲ್ಲಿ ಚಾರ್ಜ್ ಇರಲಿಲ್ಲ, ಸೊ ಹಂಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಅಲ್ಲಿಂದ ನಾವು ಡೈರೆಕ್ಟ್ ಮೈಸೂರಿಗೆ ಹೋದ್ವಿ. ಮೈಸೂರಿಂದ ಈಗ ಬ್ಯಾಂಗ್ಳೂರಿಗೆ ಬಂದ್ವಿ. ಹಂಗಾಗಿ ಸೊ ಇವಾಗ ವಿಡಿಯೋನ ಎಂಡ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಕ್ಲಿಪ್ಪಿಂಗ್ಸ್ ಎಲ್ಲ ಅಷ್ಟೇನಿರಲಿಲ್ಲ, ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ, ಚಾರ್ಜ್ ಇರಲಿಲ್ಲ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದರೆ, ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.